ಸುನೀತಾ ಯಾವಾಗಲೂ ಒಂದು ಮಾತು ಹೇಳ್ತಿದ್ಲು, ಮನುಷ್ಯಂಗೆ ಅವ್ನ ನಗುನೇ ವಿಸಿಟಿಂಗ್ ಕಾರ್ಡು. ಒಬ್ರ ಹತ್ರ ಮಾತಾಡಿದ್ರೆ ಅವ್ರ ಹತ್ರ ಪದೇ ಪದೇ ಮಾತಾಡಬೇಕು ಅಂತ ಅನ್ಸೋ ಹಾಗೆ ಬದುಕಬೇಕು ಅಂತ. ಅವಳು ಮಾತಾಡ್ತಾ ಇದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಅವಳ ಜೊತೆ ಮಾತಾಡೋಣ ಅಂತ ಅನಿಸ್ತಾ ಇತ್ತು. ನಿನಗೂ ಅವಳ ಮನೆಗೆ ಹೋಗಬೇಕು ಅಂತ ಆಸೆ ಇದೆ, ಮನೆ ಜವಾಬ್ದಾರಿ ಅಂತ ಬಂದಿದ್ಯಾ. ನಾಳೆ ಬೆಳಗ್ಗೆ ಎದ್ದು ಹೋಗ್ಬಿಟ್ಟು ಬಾಮ್ಮ. ನಿನ್ನ ಸ್ನೇಹಿತನ ಮೀಟ್ ಮಾಡಬೇಕು ಅಂದರೆ ಯಾರೂ ಬೇಡ ಅನ್ನಲ್ಲ. ಹೋಗಿ ಖುಷಿ ಖುಷಿಯಾಗಿ ಮಾತಾಡಿ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಇದ್ದು ಬಾ. ಸಾಧ್ಯ ಆದರೆ ಆ ಹುಡುಗಿನೂ ನಮ್ಮ ಮನೆ ಕರ್ಕೊಂಬ, ನಮ್ಮ ಕೈಲಾದ ಆತಿಥ್ಯ ಮಾಡೋಣ. ಆಯ್ತು ಮಾವ. ಗೌರಿ, ನೀನು ಬಾರೆ ಹೋಗಿ ಬರೋಣ. ಇಲ್ಲ ಅಕ್ಕ, ನನಗೆ ಜ್ಯುವೆಲ್ರಿ ಶಾಪಿಗೆ ಹೋಗೋದಿದೆ, ನೀನು ಹೋಗ್ಬಾ, ಇನ್ನೊಂದಿನ ನಾನು ಬರ್ತೀನಿ. ಸರಿ. ಅಮ್ಮ ಗಿರಿಜಾ, ಒಂದು ಲೋಟ ಕಾಫಿ ಸಿಗ್ಬೋದಾ? ತಂದೆ ಮಾವ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಗಿರಿ, ಸದ್ಯ ಬಂದೆ ಅಲ್ವಾ ಬಾ ಒಳಗೆ. ನೀನಷ್ಟು ಕರೆದ್ಮೇಲೆ ಬರ್ದೇ ಇರೋಕ್ಕಾಗತ್ತಾ? ಏನೇ ಇದು? ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿದ್ರು ಒಬ್ರು ಮನೆಗೆ ಖಾಲಿ ಕೈಯಲ್ಲಿ ಹೋಗೋದು ಸಂಸ್ಕಾರ ಅಲ್ಲ. ಅದಕ್ಕೆ ಹಣ್ಣು ತಂದಿದ್ದೀನಿ, ತಗೋ. ಆಯ್ತಮ್ಮ, ಸಂಸ್ಕಾರ ಬಂದೆ, ಬಾ ಒಳಗೆ. ಹುಷಾರು ಕಡೆ ಗಿರಿ, ಬರ್ತಾ ದೇವಸ್ಥಾನದಿಂದ ಬಂದಿದ್ಯಾ ಅನ್ಸುತ್ತೆ, ಅದಕ್ಕೆ ಎಡವಿರ್ಬೇಕು. ದೇವಸ್ಥಾನದಿಂದ ಬಂದ್ರೆ ಎಡವ್ತಾರ? ನಮ್ಮನೇಲಿ ಹಾಗೆ ದೇವಸ್ಥಾನದಿಂದ ಸೀದಾ ನಮ್ಮ ಮನೆಗೆ ಬಂದ್ರೆ ಎಲ್ರು ಎಡ್ವೆ ಇಡುತ್ತಾರೆ. ತಮಾಷೆ ಮಾಡ್ದೆ, ಬಾ. ಮನೆ ಚೆನ್ನಾಗಿದೆ. ಅದ್ಯಾಕೆ ಒಳ್ಳೆ ದೆವ್ವದ ಮನೆ ನೋಡಿರೋ ತರ ಹೆದರ್ಕೊಂಡು ಹೇಳ್ತಾ ಇದೆಯೋ? ಚೇಚೆ, ಹಾಗೆಲ್ಲ ಏನೂ ಇಲ್ವೇ. ಅದು ಈಗ ತಾನೇ ಎಡಬಿಟ್ನಲ್ಲ, ಅದಕ್ಕೆ ಗಾಬರಿನಲ್ಲಿ ಮಾತಾಡ್ತಿದ್ದೆ. ನಿನಗೆ ನಾನು ಭಯದಲ್ಲಿ ಮಾತಾಡ್ತಿದ್ದೀನಿ ಅನ್ನೋ ತರ ಕೇಳಿಸ್ತಾ ಇದೆ. ಸರಿ, ಕೂತ್ಕೋ, ಜ್ಯೂಸ್ ತರ್ತೀನಿ, ಕುಡ್ದು ಕೂಲ್ ಆಗು, ಆಯ್ತಾ? ಕೂತ್ಕೋ. ತಗೋ. ಥ್ಯಾಂಕ್ಸ್ ಸುನೀತಾ. ಅಯ್ಯೋ, ನಿನಗ್ ಕೊಟ್ಟೆ, ಅವ್ರಿಗೆ ಕೊಡೋದು ಮರ್ತೆ ಹೋಯ್ತು ನೋಡು. ಯಾರು? ಓ, ಊರಿಂದ ಅತ್ತೆ ಮಾವ ಬಂದಿದ್ದಾರಾ? ಇಲ್ವೇ, ಅವ್ರ ಊರಲ್ಲೇ ಇದ್ದಾರೆ. ಮತ್ತೆ ಓ, ನಿನ್ ಮಾವನ್ ಮಗ ಪ್ರದೀಪ ಬಂದಿದ್ದಾನಾ? ಅವ್ನು SSLC ಓದ್ತಾ ಇದ್ದ ಅಲ್ವಾ? ರಿಸಲ್ಟ್ ಏನಾಯ್ತಂತೆ? ಮಾವನ್ ಮಗನೇ, ಆದ್ರೆ ಪ್ರದೀಪ ಅಲ್ಲ. ಬಂದೇರು, ಅವ್ರನ್ನೇ ಕರ್ಕೊಂಡ್ ಬರ್ತೀನಿ. ಯಾಕೆ ಅವಳು ಒಂಥರ ಆಡ್ತಿದ್ದಾಳೆ? ಯಾಕೆ ಬಂದಿರ್ಬೋದು ಮನೆಗೆ? ತಮಾಷೆ ಮಾಡ್ಬೇಡಿ, ನಮ್ಮೂರ್ ಹುಡುಗಿ, ನಿಮ್ಗೆ ಗೊತ್ತಲ್ವಾ, ಗಿರಿಜಾ, ಅದೇ ನೇತ್ರ ಆಂಟಿ ಮಗಳು. ಹಾ, ಅವಳೇ ಬಂದಿರೋದು. ನನ್ ಬಗ್ಗೆ ಯಾರ ಹತ್ರ ಹೇಳ್ತಿದ್ದಾಳೆ? ಒಂದು ಅರ್ಥ ಆಗ್ತಾ ಇಲ್ವೇ. ಒಂದ್ಸಲ ಬಂದ್ ಮಾತಾಡಿಸ್ರಿ ಪ್ಲೀಸ್, ನಾಚ್ಕೋಬೇಡಿ. ಸುನಿ, ನನ್ ಬಗ್ಗೆ ಯಾರ ಹತ್ರ ಹೇಳ್ತಿದ್ಯೇ? ಬಂದೇ ಇರೇ. ರೀ ನೋಡ್ರಿ, ಅವಳೇ ಕರಿತಾ ಇದ್ದಾಳೆ. ಇವಾಗ ಬರ್ತಿರೋ ಇಲ್ವೋ? ಅಯ್ಯೋ ರಾಮ, ಇರಿ, ಅವಳೇ ಕರಿತೀನಿ. ಗಿರಿ, ಅವ್ರಂತೂ ಎಷ್ಟು ನಾಚ್ಕೋತಾರ ಗೊತ್ತಾ? ಯಾರಂತ ಗೊತ್ತಾಗ್ಲಿಲ್ವಾ? ಅದೇ ನಮ್ ಮಾವನ್ ಮಗ. ಮದ್ವೆ ಆದ್ಮೇಲೆ ನಂಗ್ ಮಾವ ಆದ್ರಲ್ವಾ, ಅವ್ರ ಮಗ. ಅಂದ್ರೆ ನನ್ ಗಂಡ ಚಿನ್ನಿ. ಸುನೀತಾ, ಏನೇ ಹೇಳ್ತಿದ್ಯಾ? ನಿನ್ ಕಂಡ ಒಳಗಿದ್ದಾರಾ? ಮತ್ತಾಗ್ಲಿಂದ ಅತ್ತೆನ ಮಾವನ್ ಮಗನ ಅಂತ ಕೇಳ್ತಿದ್ಯಲ್ಲ, ಒಳಗಿರೋದು ಬೇರೆ ಯಾರು ಅಲ್ಲ, ನನ್ ಗಂಡ ಚಿನ್ನಿನ. ಏಯ್, ಯಾಕೆ ಕೈ ನಡುಕ್ತಾ ಇದೆ ನಿಂದು?
ಜ್ಯೂಸ್ ಚೆಲ್ಬಾರ್ದು, ಪೂರ್ತಿ ಕುಡಿಬೇಕು. ಕುಡಿತೀನಿ. ಭಯ ಬೇಡ್ವೆ, ತಮಾಷೆ ಮಾಡ್ದೆ. ಸರಿ ಬಾ, ಮಾತಾಡ್ಸು ನೀನೆ. ಸತ್ತಿರೋ ಗಂಡನ್ನ ಮಾತಾಡ್ಸು ಅಂತಿದ್ದಾಳಲ್ಲ. ಅಮ್ಮ ಮಾರಮ್ಮ, ಅಣ್ಣಮ್ಮ, ಚೌಡಮ್ಮ, ಸಿಗದೂರು, ಚೌಡೇಶ್ವರಿ, ಮೈಸೂರು ಚಾಮುಂಡೇಶ್ವರಿ, ನನ್ನ ಜೀವಂತವಾಗಿ ಹೊರಗಡೆ ಹೋಗೋ ಹಾಗೆ ಮಾಡಮ್ಮ. ದೇವ್ರೇ ದೇವ್ರೆ. ಏನೇ ಯೋಚನೆ ಮಾಡ್ತಿದ್ಯಾ? ಸುನೀತಾ, ನಾನು ಮರ್ತ್ಬಿಟ್ಟಿದ್ದೆ. ನಾನು ತುಂಬಾ ಅರ್ಜೆಂಟ್ ಕೆಲಸ ಇದೆ. ಇನ್ನೊಂದಿನ ಬರ್ತೀನಿ. ಬಾಯ್. ಗಿರಿ ಗಿರಿ ಗಿರಿಜಾ. ಅಯ್ಯೋ, ಇವಳಕ್ಕೆ ಹೇಳ್ಕೊಡೋದು? ಅಲ್ಲಮ್ಮ, ಬಂದಾಗ್ಲಿಲ್ಲೂ ಗಾಬರಿ ಆಗಿದ್ಯಾ? ಅಂಥದ್ದೇನಾಯ್ತಮ್ಮ? ಮಗ, ಸುನೀತಾ ಮನೇಲಿ. ಏ ಗಿರಿ, ಯಾಕೆ ಹಿಂಗೆ ಉಸಿರಾಡ್ತಾ ಇದೆಯಾ? ಇರು, ನೀರು ಕುಡಿ, ಸಮಾಧಾನ ಮಾಡ್ಕೋ. ನಿಧಾನ ಸಮಾಧಾನ ಮಾಡ್ಕೋ. ಅದು ಇರ್ಲಿ ಗಿರ್ಜ, 1-2 ನಿಮಿಷ ಏನು ಮಾತಾಡದೆ ಸುಧಾರಿಸ್ತಾನೆ. ನಾವೆಲ್ಲ ಸ್ವಲ್ಪ ದೂರ ಅಪ್ಪ, ಗಾಳಿ ಅಡ್ಡ. ಯಾರು ದೂರ ಹೋಗ್ಬಿಡಿ, ಎಲ್ಲರೂ ಇಲ್ಲೇರಿ. ತುಂಬಾ ಭಯ ಆಗುತ್ತೆ. ಅಕ್ಕ, ಸುನೀತಾ ಮನೆಗೆ ಹೋಗಿ ಬಂದಾಗ್ಲಿಂದ ಒಂಥರ ಇದೆಯಾ? ಅಲ್ಲಿ ಭಯ ಆಗೋಂಥದ್ದು ಏನೇ ಆಯ್ತು ಹೇಳು. ಏ ಗೌರಿ, ಕೇಳಕ್ಕೆ ಒಂದು ರೀತಿ ನೀತಿ ಬೇಡವಾ? ಮೊದಲೇ ಅವ್ಳು ಟೆನ್ಷನ್ ಆಗಿದ್ದಾಳೆ, ಹೇಳ್ತಾಳೆ. ಗಿರಿ, ನೀನು ಸಮಾಧಾನ ಮಾಡ್ಕೊಂಡು ಯಾವಾಗ ಹೇಳ್ಬೇಕು ಅವಾಗಲೇ ಹೇಳು. ಹೇಳ್ಬೇಕು ಅಂತಾನೆ ಬಂದೇನೆ. ನಾನು ಆ ಮನೆಯಿಂದ ಜೀವಂತ ಹೋಗಿ ಬಂದಿದ್ದೆ ಹೆಚ್ಚು. ಏನಮ್ಮ ಹೀಗೆ ಹೇಳ್ತಿದ್ಯಾ? ಅಂಥದ್ದೇನಾಯ್ತು? ಸುನೀತಾ ಮನೆಗೆ ಹೋಗಿದ್ನಲ್ಲ, ಅಲ್ಲಿ ಏನಾಯ್ತು ಅಂದ್ರೆ, ಬರ್ತಾ ದೇವಸ್ಥಾನದಿಂದ ಬಂದಿದ್ಯಾ ಅನ್ಸುತ್ತೆ, ಅದಕ್ಕೆ ಹಿಡಿದಿರ್ಬೇಕು. ಜ್ಯೂಸ್ ತರ್ತೀನಿ, ಕುಡ್ದು ಕೂಲ್ ಆಗಿ. ಅಯ್ಯೋ, ನಿನಗೆ ಕೊಟ್ಟೆ, ಅವ್ರಿಗೆ ಕೊಡೋದು ಮರ್ತೆ ಹೋಯ್ತು ನೋಡು. ನೋಡ್ರಿ, ಅವಳೇ ಕರಿತಾ ಇದ್ದಾಳೆ. ಇವಾಗ ಬರ್ತಿರೋ ಇಲ್ವೋ? ಒಳಗಿರೋದು ಬೇರೆ ಯಾರು ಅಲ್ಲ, ನನ್ನ ಗಂಡ ಚಿನ್ನಿನ. ಅಕ್ಕ, ಸುನೀತನ್ ಗಂಡ ಸತ್ತೋಗಿದ್ದಾನೆ ಅಂತ ಹೇಳಿದ್ದೆ ಅಲ್ವಾ? ಹೌದು ಕಣೆ. ನಾನೇ ಅವಳ ಗಂಡನ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದೀನಿ. ಚಿತೆಗೆ ಬೆಂಕಿ ಇಟ್ಟಿದ್ದನ್ನ ನಾನೇ ನೋಡಿದ್ದೀನಿ. ಓ ಗಿರಿ, ಎಲ್ಲ ನೀನೇ ಹೇಳ್ತಾ ಇದೆಯಲ್ಲ. ಸತ್ತಿರೋನು ಹೇಗೆ ಎದ್ದು ಬರೋಕ್ಕಾಗುತ್ತೆ? ಎಲ್ಲೋ ನಿನಗೆ ಭ್ರಮೆ ಆಗಿರ್ಬೇಕು. ನೋಡು, ಸಮಾಧಾನ ಮಾಡ್ಕೋ. ಅಯ್ಯೋ, ನನ್ನ ಭ್ರಮೆ ಅಲ್ಲ ರೀ, ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಅವಳು ರೂಮ್ಗೆ ಹೋಗಿ ಅವಳ ಗಂಡನ ಹತ್ರನೇ ಮಾತಾಡ್ತಾ ಇದ್ದಿದ್ದು. ಅವಳ ಗಂಡ ಬದುಕಿದ್ದಾಗ ಹೇಗೆ ಚಿನ್ನಿ ಚಿನ್ನಿ ಅಂತ ಮಾತಾಡಿಸ್ತಿದ್ಲು, ಅದೇ ಟೋನಲ್ಲಿ ಮಾತಾಡ್ತಾ ಇದ್ಲು. ಅಕ್ಕ, ನಿಜ ಹೇಳ್ತಿದ್ಯಾ? ಅಯ್ಯೋ, ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರೇನೆ? ನಾನು ಎಷ್ಟು ಗಾಬರಿ ಆಗಿದ್ದೀನಿ ಅಂತ ನೀವುಗಳೇ ನೋಡ್ತಾ ಇದ್ದೀರಾ ತಾನೆ? ಅದನ್ನ ಕಂಡದಕ್ಕೆ ಅಲ್ದ ಮರ್ರೆ, ನಾವೆಲ್ಲ ಎಷ್ಟು ಗಾಬರಿ ಆಯ್ಪದು. ಆರು ಈ ವಿಷಯನ ನಂಬೋಕೆ ಆಗ್ತಿಲ್ಲ ಮರ್ರೆ. ಅಲ್ಲ ಗಿರ್ಜಮ್ಮ, ಅವ್ರೇನಾದರೂ ನಿಮಗೆ ತಮಾಷೆ ಮಾಡೋಕೆ ಹಿಂಗೆ ಮಾಡಿರ್ಬೋದಾ? ಅಯ್ಯೋ ಕಾಶಿ ಅವ್ರೆ, ಅವಳು ಖುಷಿಯಾಗಿ ಮಾತಾಡ್ತಾಳೆ ನಿಜ, ಆದ್ರೆ ಇನ್ನೊಬ್ರನ್ನ ಹೆದರಿಸಿ ತಮಾಷೆ ಮಾಡೋ ಬುದ್ಧಿ ಅವಳಿಗೆ ಇಲ್ಲ. ತಮಾಷೆ ಮಾಡೋ ಬುದ್ಧಿ ಇಲ್ಲದೆ ಇರಬಹುದು, ಆದರೆ ಕ್ಲೋಸ್ ಫ್ರೆಂಡು ಅಪರೂಪಕ್ಕೆ ಸಿಕ್ಕಿದ್ಯಾ, ಆಟ ಆಡ್ಸೋಣ ಅಂತ ಆಟ ಆಡ್ಸಿರ್ಬೋದಪ್ಪ. ಅಯ್ಯೋ ರೀ, ನಾನು ಹೇಗೆ ಹೇಳಿ ನಿಮ್ಗೆ? ನೋಡಿ, ನನ್ನ ಹಣೆ ನಿಮ್ಮ ಹಣೆ, ದೇವ್ರ ಮೇಲೆ ಹಣೆ, ನಾನು ಹೇಳ್ತಿರೋದೆಲ್ಲ ನಿಜ. ಅವಳ ಗಂಡನ ಹತ್ರನೇ ಮಾತಾಡ್ತಾ ಇದ್ದಿದ್ದು. ಗಂಡನ ಹತ್ರ ಹೇಗಪ್ಪ ಮಾತಾಡ್ತಾ ಇದ್ದಾಳೆ ಅಂತ ಯೋಚನೆ ಮಾಡಿ ನನ್ನ ಕೈ ಕಾಲೇ ಆಡ್ಲಿಲ್ಲ, ಭಯ ಆಗಿ ಓಡ್ ಬಂದ್ಬಿಟ್ಟೆ. ಓ ಗಿರಿ, ನೀನು ಇಷ್ಟೆಲ್ಲ ಹೇಳಿದ್ದನ್ನು ಕೇಳಿದ್ಮೇಲೆ ನನಗನ್ನಿಸ್ತಾ ಇರೋದು ಒಂದೇ, ಇದು ನಿನ್ನ ಭ್ರಮೆ. ಆಯ್ತು, ಇನ್ನು ಸ್ವಲ್ಪ ಹೊತ್ತಾಗಲಿ, ಸುಧಾರಿಸ್ಕೋ. ನಿನ್ನ ಸಮಾಧಾನಕ್ಕೆ ಹನುಮಂತನ ಗುಡಿಗೆ ಹೋಗಿ ತಾಯ್ತ ಕಟ್ಸ್ಕೊಂಡು ಬರೋಣ, ಸರಿನಾ? ಸರಿ ಹೇಳಿ. ಒಂದು ನಿಮಿಷ. ಅಯ್ಯೋ ಅಬ್ಜ, ನೀನು ಗಾಬರಿ ಆಗ್ಬೇಡಮ್ಮ. ಗಿರ್ಜಮ್ಮ, ನೀವೇನು ಅನ್ಕೊಂತಿಲ್ಲ ಅಂದರೆ
ನಾಳೆ ಬೆಳಗ್ಗೆ ನಿಮ್ಮ ಫ್ರೆಂಡ್ ಮನೆಗೆ ನಮ್ಮನ್ನು ಕರ್ಕೊಂಡು ಹೋದ್ರೆ ಆಗ ಅಲ್ಲಿ ಎಂತ ನಡೀತಿತ್ತಂದಳಿ ನಾನು ಕಂಡಿಡಿದೆ. ಅಯ್ಯಯ್ಯೋ ಮತ್ತೆ ಅವಳ ಮನೆಗ ಬೇಡಪ್ಪ, ನಾ ಬರಲ್ಲ. ನಾನು ಇದ್ನಲ್ಲ ಮರ್ರೆ, ಟೆನ್ಷನ್ ಮಾಡ್ಕೊಂಡ್ಬೇಡಿ. ಕರೆಕ್ಟ್ ಅಕ್ಕ, ಮೊದ್ಲೇ ಇವ್ರ ಕಣ್ಣು ಪೊಲೀಸ್ ಕಣ್ಣು, ನೋಡಿದ್ರೆ ಸಾಕು ಎಲ್ಲಾನು ಸ್ಕ್ಯಾನ್ ಮಾಡ್ಬಿಡ್ತಾರೆ. ನೀನು ಸುನೀತಂಗೆ ಹೇಳು, ನನ್ನ ತಂಗಿ ಗಂಡ ನಾಳೆ ಬೆಳಿಗ್ಗೆ ಬರ್ತಾರೆ ಅಂತ. ಬೇಡ ಬೇಡ ಬೇಡ, ಕೇಳ್ದೆ ಸಡನ್ ಆಗಿ ವಿಸಿಟ್ ಕೊಟ್ರೆ ಅಲ್ಲಿ ಎಂತ ನಡೀತಿತ್ತಂದಳಿ ಕರೆಕ್ಟಾಗಿ ಗೊತ್ತಾಗ್ತದೆ. ಹೌದಾ, ಹೋಗಿ ಬರೋಣ. ಸತ್ತಿರೋ ವ್ಯಕ್ತಿ ಜೊತೆ ಅವಳು ಹೇಗೆ ಮಾತಾಡ್ತಿದ್ದಾಳೆ ಅಂತ ನಮಗೂ ಗೊತ್ತಾಗ್ಬೇಕು. ಹೋಗೋಣ. ಆದರೂ ಹುಷಾರಮ್ಮ. ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ನಾವು ನಿಮ್ಮವರೇ, ಒಳಗೆ ಬರ್ಬೋದಾ? ಮನೆ ಒಳಗೆ ಬಂದ್ಮೇಲೆ ಒಳಗೆ ಬರ್ಬಹುದಾ ಅಂತ ಕೇಳ್ತಿದ್ದೀರಾ? ಫಾರ್ಮಾಲಿಟೀಸ್ ಅಂತ ಇರುತ್ತೆ ಅಲ್ವಾ? ನಿನ್ನ ಎಲ್ಲೋ ನೋಡಿದ ನೆನಪು, ತುಂಬಾ ಹತ್ರದ ಸಂಬಂಧ ಅನಿಸ್ತಾ ಇದೆ. ಅದಕ್ಕೆ ಒಳಗೆ ಬಂದ್ಮೇಲೆ ಒಳಗೆ ಬರ್ಬೋದಾ ಅಂದಳಿ ಕೇಂತಿತ್ತು. ಸರಿ ಬನ್ನಿ. ಯಾರು ಧೈರ್ಯವಾಗಿ ನಮ್ಮ ಮನೆ ಒಳಗೆ ಬರ್ತಾರೋ ಅವನ್ನ ನಾನು ತಡೆಯಲ್ಲ. ಆದ್ರೆ ಏನ್ ಮಾಡೋದು, ನಮ್ಮ ಮನೆಗೆ ಬರೋರೆಲ್ಲ ಭಯ ಪಡ್ಕೊಂಡು ಹೋಗ್ತಾರೆ. ಚೂಳು ಮಾತು ಕೇಳಿದ್ರೆ ಅಕ್ಕ ಹೇಳಿದ್ಯಾ ಅಕ್ಕ ನಿಜ ಅನ್ನಿಸ್ತಿದೆ. ಅವಳು ನೋಡಿದ್ರೆ ಆಚೆನೆ ನಿಂತಿದ್ದಾಳೆ, ಅವಳನ್ನು ಒಳಗೆ ಕರಿತೀನಿ. ಅಕ್ಕ ಬಾರೆ ಒಳಗೆ. ನಂಗೆ ಗೊತ್ತಿತ್ತು ಗೌರಿ, ನೀನು ಗಿರ್ಜಾ ತಂಗಿ ಅಂತ. ಸುಮ್ನೆ ನಾಟಕ ಮಾಡ್ದೆ. ನೀನೇನೆ ನೆನ್ನೆ ಅರ್ಜೆಂಟ್ ಕೆಲಸ ಅಂತ ಹೋಗಿ ಒಂದ್ ಕಾಲ್ ಮಾಡ್ದೆ ಇವತ್ತು ಬಂದಿದ್ಯಾ? ಅಲ್ಲೇ ಯಾಕೆ ನಿಂತಿದ್ಯಾ? ಬಾ ಬಂದೆ, ಕೂತ್ಕೊಳ್ಳಿ. ಗೌರಿ, ಇವ್ರು ನಿಮ್ ಯಜಮಾನ್ರು ತಾನೆ, ಕಾಶಿ. ನೋಡ್ದಾ ಹೇಗ್ ಕಂಡಿಡ್ದೆ? ಕಾಶಿ ಅವ್ರೆ, ಮನೆ ಯಾಕೆ ಹಾಗೆ ನೋಡ್ತಿದ್ದೀರಾ? ಎಂತಲ್ಲ, ಮನೆ ಹ್ಯಾಂಗಿತ್ತು ಅಂದಳಿ ಕಾಣ್ತಾ ಇದ್ದೆ. ಸುನೀತಾ ಅವ್ರೆ, ಎಷ್ಟು ವರ್ಷದಿಂದ ನೀವು ಈ ಮನೇಲಿದ್ರಿ? ಆಧಾರ್ ಕಾರ್ಡ್ ಎಲ್ಲ ಅಪ್ಡೇಟ್ ಮಾಡ್ಸಿರ್ಯಾ? ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ಸಿರ್ಯಾ? ಏನ್ ಸರ್, ಇನ್ವೆಸ್ಟಿಗೇಷನ್ ಮಾಡಕ್ ಬಂದ್ರಾ? ಹಾಗೆಲ್ಲ ಏನೂ ಇಲ್ಲ ಸುನೀತಾ, ಪೊಲೀಸ್ ಅಲ್ವಾ, ಎಲ್ಲ ಅವ್ರ ಬುದ್ಧಿ ಬಿಡ್ತಾರೆ ಹೇಳೋ. ಅಕ್ಕ ನಿನ್ ಬಗ್ಗೆ ಮಾತಾಡ್ತಾ ಇದ್ಲು, ನಾನು ನಿನ್ನ ನೋಡಿ ತುಂಬಾ ವರ್ಷ ಆಗಿತ್ತಲ್ಲ, ಅದಕ್ಕೆ ನಾನು ಅಕ್ಕ ನಿನ್ನ ನೋಡೋಣ ಅಂತ ಬರ್ತಾ ಇದ್ವಿ. ಬರ್ತಾ ದಾರಿಯಲ್ಲಿ ಇವ್ರು ಸಿಕ್ಕಿದ್ರು, ಜೊತೆ ಕರ್ಕೊಂಬಂದ್ವಿ ಅಷ್ಟೇ. ಸುಮ್ನೆ ತಮಾಷೆ ಮಾಡ್ದೆ ಕಣೆ, ಸೀರಿಯಸ್ ಆಗಿ ತಗೋಬೇಡ. ನೀ ಬಂದಿದ್ದು ನಂಗೆ ಖುಷಿನೇ ಆಯ್ತು. ನನ್ ಗಂಡ ಇದ್ದಿದ್ರೆ ಚೆನ್ನಾಗಿರೋದು, ನಾವು 3 ಜನ ಮಾತಾಡ್ಕೊಂಡು ಕೂರ್ಬೋದಿತ್ತು. ಇವರಿಬ್ರು ಸಪ್ರೇಟ್ ಆಗಿ ಕೂತ್ಕೊಂಡು ಹರಟೆ ಹೊಡಿಬೋದಿತ್ತು. ಇಲ್ಲೇ ಇದ್ರು, ಸ್ವಲ್ಪ ಹೊತ್ತಿಗೆ ಮುಂಚೆ ಆಚೆ ಹೋದ್ರು. ಭೂಮಿಯಿಂದನೇ ಆಚೆ ಹೋದವ್ರು ಮನೆಯಿಂದ ಆಚೆ ಹೋಗಕ್ಕೆ ಹ್ಯಾಂಗ್ ಸಾಧ್ಯಪ್ಪ? ಅಕ್ಕ, ನನ್ಗೆ ಯಾಕೋ ಡೌಟು, ಇವಳೆ ಗಂಡನ್ ಸಾಯಿಸಿ ಕೇಸ್ ಓಪನ್ ಆಗ್ಬಾರ್ದು ಅಂತ ಈ ರೀತಿ ನಾಟಕ ಮಾಡ್ತಿದ್ದಾಳೋ ಏನೋ. ಮಾತಾಡ. ಆಗಳಿಂದ ಮನೆಯವರು ಅಂದೇಳಿ ಹೇಳ್ತಾನೆ ಇದ್ರಿ, ಎಲ್ಲಿದ್ರು ಅವರು? ಒಂದು ಕಾಲ್ ಮಾಡಿ ಕರ್ಸಿಯಲ್ಲ, ನಾವು ಕಾಣ್ತೋ. ಅಯ್ಯೋ ಹೌದಲ್ವಾ, ಇರಿ ಈಗಲೇ ಕಾಲ್ ಮಾಡ್ತೀನಿ. ಅಕ್ಕ, ಏನು ಇವಳು ಕಾಲ್ ಮಾಡ್ತಿದ್ದಾಳೆ, ಸುಮ್ಮನೆ ರಿಸೀವ್ ಮಾಡೋ ಥರ ನಾಟಕ ಮಾಡ್ತಿದ್ದಾಳೆ ಅನ್ಸುತ್ತೆ. ಅಯ್ಯೋ ಸುಮ್ಮನೆ ಇರೇ ನೋಡೋಣ. ಹೆಲೋ ಚಿನಿ, ಎಲ್ಲಿದ್ಯಾ? ಬೇಗ ಮನೆ ಹತ್ರ ಬಾ. ಅದೇ ನನ್ನ ಫ್ರೆಂಡ್ಸ್ ಗೌರಿ, ಗಿರಿ ಮತ್ತೆ ಗೌರಿ ಹಸ್ಬೆಂಡ್ ಎಲ್ಲ ಬಂದಿದ್ದಾರೆ. ಅದೇ ನನ್ನ ಗಿರಿಜಾ ಅಂತ ನನ್ನ ಫ್ರೆಂಡ್ ಹೆದರ್ಕೊಂಡು ಹೋಗ್ಬಿಟ್ಲಲ್ಲ, ಅವಳು ಬಂದಿದ್ದ. ನೀನ್ ಬಂದು ಯಾಕೆ ಹೋದೆ,
ನಾನೇನ್ ದೆವ್ವನ ಭೂತನ ಅಂತ ವಿಚಾರಿಸ. ಬೇಗ ಬಾ, ನೀನ್ ಬರೋವರೆಗೂ ಡೋರ್ನ ಲಾಕ್ ಮಾಡೇ ಇಟ್ಟಿರ್ತೀನಿ. ಯಾರಿಗೂ ಹೊರಗೆ ಹೋಗ್ಬಿಡಲ್ಲ. ತಮಾಷೆ ಮಾಡ್ದೆ, ಹೆದರ್ಕೋಬೇಡಿ. ಮನೆ ನೋಡ್ತಾ ಇರಿ, ಇನ್ನೇನ್ ಚಿನ್ನಿ ಬಂದ್ಬಿಡ್ತಾರೆ, ನಾನು ಹೋಗಿ ಅಡ್ಗೆ ರೆಡಿ ಮಾಡ್ತೀನಿ. ಅಡ್ಡಿಲ್ಲ ನೀವು ಹೋಗಿ ಅಡುಗೆ ಮಾಡಿ, ನಾವು ಇಲ್ಲೇ ಇರ್ತೀವಿ. ಕಾಶಿಯವರೇ, ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ಇಂಥ ಟೈಮಲ್ಲಿ ನಾವಿಲ್ಲೇ ಇರ್ತೀವಿ ಅನ್ನೋದು ಬೇಕಾಗಿತ್ತಾ? ಗಿರ್ಜಮ್ಮ, ಅವ್ರು ನಮ್ಮ ಕಣ್ಣಿಂದ ದೂರ ಇದ್ದಷ್ಟು ಈ ಮನೆಯಲ್ಲಿ ಎಂಥ ರಹಸ್ಯ ನಡೀತಿತ್ತಂದೇಳಿ ಹುಡ್ಕೋಕ್ ಸುಲಭ. ಬನ್ನಿ ಪಾಪ, ಈ ಮನೆಯಲ್ಲಿ ಎಂಥ ರಹಸ್ಯ ಇತ್ತಂದೇಳಿ ಹುಡ್ಕೋ. ನೀವು ನಮ್ಮನ್ನ ಹುಡ್ಕೋಣ ಅಂತ ಕರ್ಕೊಂಬಂದಿದ್ದು, ಆದ್ರೆ ನನಗೆ ದುಡ್ಕೋಣ ಅಂತ ಕರ್ಕೊಂಬಂದಂಗ ಅನ್ನಿಸ್ತಾ ಇದೆ. ನನಗೂ ಹಾಗೆ ಅನ್ನಿಸ್ತಾ ಇದೆ. ನೆನ್ನೆ ಈ ಮನೆಗೆ ಬಂದು ಹೆದರ್ಕೊಂಡು ಓಡೋಗಿದ್ದೀನಿ ನಾನು. ನಾವಿದ್ದೀವಿ ಬನ್ನಿ ಅಂತ ಧೈರ್ಯ ತುಂಬಿ ಕರ್ಕೊಂಡ್ಬಂದ್ರಿ. ಆದ್ರೂ ನಂಗೆ ಯಾಕೋ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಯಾಕೋ ಅನ್ಬೇಡ ಅಕ್ಕ, ಭಯ ಯಾಕೆ ಅನ್ನೋದು ರೀಸನ್ ಗೊತ್ತಾಗಿದೆ. ಇದ್ಯಾಕೋ ಮಾಡರ್ನ್ ಭೂತದ ಮನೆ ತರ ಕಾಣುತ್ತೆ. ಗೌರಿ, ನಮ್ಮನೆ ಹಿಂದಿನ ರೋಡಲ್ಲಿ ಒಂದೇ ಫ್ಯಾನಿಗೆ ಇಬ್ರು ನೇಣು ಹಾಕೊಂಡಿದ್ರಲ್ಲ, ಆ ಮನೆಗೆ ಬಾಡಿಗೆಗೆ ಬಂದವ್ರಿಗೂ ದೆವ್ವ ಬಿಟ್ಕೊಂಡ್ಬಿಟ್ಟಿತ್ತಂತೆ ಕಣೆ. ಈ ವಿಷಯ ನನ್ನ ಕಿವಿಗೆ ಬೀಳೋದಕ್ಕೂ ಈಗ ಇದೆಲ್ಲ ನಮ್ಮ ಜೀವನದಲ್ಲಿ ನಡೀತಿರೋದಕ್ಕೂ ನನ್ನ ಎದೆ ಡವ ಆಗ್ತದೆ. ಮಾತು ಕಮ್ಮಿ ಇರಲಿ, ಇದು ಪಕ್ಕ ಕ್ರಿಮಿನಲ್ ಕೇಸೆ. ಎಂತಕ್ಕೆ ದೆವ್ವ ಭೂತ ಅಂದಳಿ ಹೆದರ್ಕೊಂಡು ಸಾಯ್ತ್ರಿ? ಧೈರ್ಯವಾಗಿರಿ. ನಾನೇನಾದ್ರೂ ಈ ಕೇಸನ್ನು ಹಿಡಿದು ಕ್ರೈಮ್ನ ಆಚೆ ತಂದು ಕ್ರಿಮಿನಲ್ನ ಹಿಡಿದು ಕೊಟ್ರೆ ನನಗೆ ಪ್ರಮೋಷನ್ ಸಿಕ್ಕತ್ತು, ಹೆಗಲ ಮೇಲೆ ಸ್ಟಾರ್ ಬರ್ತತ್ತು. ಹಣೆಲಿರೋ ಸ್ಟಾರ್ ಹೇಗಿದೆಯೋ ಏನೋ, ಅದು ಸರಿ ಇದ್ರೆ ಕ್ಷೇಮವಾಗಿ ಇಲ್ಲಿಂದ ಹೋಗ್ತೀನಿ. ಇಲ್ಲ ಅಂದ್ರೆ ಅಕ್ಕ ಅಷ್ಟೇ ಸಾಕು, ಮುಂದಕ್ಕೆ ಏನು ಹೇಳ್ಬೇಡ. ಗಿರ್ಜಮ್ಮ, ಪುನೀತಾ ಗಂಡ ನಿಜವಾಗ್ಲೂ ಸತ್ತಿನ? ಅಯ್ಯೋ ಹೌದು ಕಾಶಿ ಅವರೇ, ಅವ್ರ ಅಂತ್ಯ ಸಂಸ್ಕಾರಕ್ಕೆ ನಾನೇ ಹೋಗಿದ್ದೀನಿ. ಅವ್ರ ಬಾಡಿನ ನನ್ನ ಕಣ್ಣವರೇ ನೋಡಿದ್ದೀನಿ. ಅಂದಮೇಲೆ ಅವ್ರ ಗಂಡ ಸತ್ತಿದ. ಅರೆ ಸತ್ತವ ಬದುಕಿ ಬಪ್ಪಕ್ಕೆ ಹೆಂಗ್ ಸಾಧ್ಯ? ಒಂದ್ ವೇಳೆ ಇನ್ಶೂರೆನ್ಸ್ ಅನ್ನು ಕ್ಲೈಮ್ ಮಾಡೋಕೆ ಡಮ್ಮಿ ಬಾಡಿನ ದಫನ್ ಮಾಡಿರ ಹೆಂಗೆ? ಎಂತ ಹೆದರ್ಕಂತಿದ್ರಿ? ನೀವ್ ಹೆದರ್ಕೊಂಡ್ರಿ ಅಂತ ನಾವು ಹೆದರ್ಕೊಂಡ್ವಿ. ನೀವು ಹೆದರ್ಕೊಂಡ್ರಿ ಅಲ್ಲ, ಅದಕ್ಕೆ ನಾನು ಹೆದರ್ಕೊಂಡೆ. ಸ್ವಲ್ಪ ಸುಮ್ಮನೆ ಈ ಕಡೆ ಮಾತ್ರ. ಯಾಕೋ ಏನು ಸರಿ ಹೋಗ್ತಿಲ್ಲ. ನನ್ನ ಎಡಗಣ್ ಬೇರೆ ಆದಿರ್ತಾ ಇದೆ. ಬನ್ನಿ ಹೋಗ್ಬಿಡೋಣ. ಗಿರಿಜಾ, ನಂಗೆ ಯಾಮರ್ಸ್ ಹೋಗಿ ಪ್ಲಾನ್ ಮಾಡಿದ್ದೀರಾ? ಅದು ಸಾಧ್ಯನೇ ಇಲ್ಲ. ಅಕ್ಕ, ಇವಳು ಮನುಷ್ಯಲೇ ಅಲ್ಲ ಅನ್ಸುತ್ತೆ. ಮೊದ್ಲು ಕಾಲ್ ನೋಡಿ ಅವಳ್ದು. ನನಗೂ ಕಾಣ್ತಾ ಇಲ್ಲ ಗೌರಿ. ಇದನ್ನೆಲ್ಲ ಕಾಣ್ತಾ ಇದ್ರೆ ನನಗೆ ನಮ್ಮ ಅಜ್ಜಿ ಹೇಳದ ಕತೆ ಏನ್ ನೆನಪತ್ತಿತ್ತು. ಏನ್ ಕತೆ ಕಾಶಿ ಅವ್ರೆ? ದೇವದ ಕತೆ. ಮತ್ತೆ ಹೆದರ್ಕೊಂಡ್ರ? ತಮಾಷೆ ಮಾಡಿದ್ದು. ಅಡ್ಗೆ ರೆಡಿ ಇದೆ, ಬನ್ನಿ ಊಟ ಮಾಡೋಣ. ಚಿನ್ನಿ ಬಂದು ಟೇಬಲಲ್ಲಿ ಕಾಯ್ತಾ ಇದ್ದಾರೆ. ನಿನ್ ಗಂಡ ಟೇಬಲ್ ಅಲ್ಲಿ ಕುತ್ಕೊಂಡು ಊಟಕ್ಕೆ ಕಾಯ್ತಾ ಇದ್ದಾರಾ? ಇವಾಗ ತಾನೇ ಬಂದ್ರು. ತುಂಬಾ ಹಸುವಾಗಿದೆ, ನಿನ್ ಫ್ರೆಂಡ್ಸ್ನೆಲ್ಲ ಕರಿ ಊಟ ಮಾಡೋಣ ಅಂದ್ರು. ಅವ್ರಿಗೆ ಹಸ್ವಾದ್ರೆ ನಾವ್ಯಾಕೆ ಬರ್ಬೇಕು? ಅವ್ರು ಊಟ ಮಾಡೋಕೆ ನೀವ್ ಇರ್ಲೇಬೇಕಲ್ವಾ? ಐ ಮೀನ್, ನೀವಿದ್ರೇನೆ ಅವ್ರಿಗೆ ಊಟ. ಅಯ್ಯ, ನಾನಿವತ್ತು ಉಪವಾಸ. ನಾನಷ್ಟೇ ಅಲ್ಲ, ನನ್ನ ಹೆಂಡತಿ, ನನ್ನ ಅದಕ್ಕೆ ಅವರು ಉಪವಾಸ. ಆದ್ರೆ ಚಿನ್ನಿಗೆ ಉಪವಾಸ ಇಲ್ವಲ್ಲ?
ನೀವು ಊಟ ಮಾಡಕ್ ಬರ್ಲೇಬೇಕು. ಬರ್ಲಿಲ್ಲ ಅಂದ್ರೆ ನಾನ್ ಬಿಡಲ್ಲ. ಸುನೀತಾ, ಚಿಂದಿ ಅಲ್ಲಿ ಕರೀತಿದೆ. ಚಿನ್ನಿ ಎಲ್ಲಿ? ಅಲ್ಲಿ ಗೌರಿ, ಗಿರಿ, ಕಾಶಿ ಅವರೇ, ಗಿರಿಜಾ. ಅಯ್ಯೋ, ಇವ್ರು ಯಾಕೆ ಮತ್ತೆ ಹೊಡೋದ್ರು?